ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ 39ನೇ ಶರಣ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಶರಣ ಮೇಳ ಉತ್ಸವ ಸಮಿತಿ ತಿಳಿಸಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉತ್ಸವ ಸಮಿತಿ ಮುಖಂಡರು, ಇದೇ ಜನವರಿ 12 ಮತ್ತು 13 ಹಾಗೂ 14ನೇ ತಾಲೂಕಿನಂದು ಧರ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಈ 39ನೇ ಶರಣ ಮೇಳ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ವಿದ್ಯಾಭೂಮಿ ತಪೋಭೂಮಿ ಐಕ್ಯ ಸ್ಥಾನವಾಗಿರತಕ್ಕಂಥ ಲಿಂಗಾಯತ ಧರ್ಮೀಯರ ಪವಿತ್ರ ಕ್ಷೇತ್ರ ಧರ್ಮಕ್ಷೇತ್ರ ಕೂಡಲ ಸಂಗಮದಲ್ಲಿ 39ನೇ ವರ್ಷದ ಶರಣ ಮೇಳವನ್ನು ಇದೇ ನಾಳೆ 12, 13, 14 3 ದಿವಸಗಳ ಕಾಲ ಕೂಡಲ ಸಂಗಮದಲ್ಲಿ ಶರಣ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶರಣ ಮೇಳದ ಹಿನ್ನೆಲೆ 1988ರಲ್ಲಿ 39 ವರ್ಷಗಳ ಹಿಂದೆ ಶರಣಮೇಳ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಅದರ ಸಂಕಲ್ಪವನ್ನು ತೊಟ್ಟು ಪೂಜ್ಯ ಶ್ರೀ ಲಿಂಗಾನಂದ ಮಹಾಸ್ವಾಮಿಗಳು ಪ್ರವಚನ ಪಿತಾಮಹ ಅವರ ಸಂಕಲ್ಪ ಲಿಂಗಾಯತ ಧರ್ಮೀಯರ ಒಂದು ಕ್ಷೇತ್ರದಲ್ಲಿ ವರ್ಷಕ್ಕೆ ಒಂದು ಸಲ ಆದರೂ ಕೂಡ ಎಲ್ಲ ತತ್ವ ಅನುಯಾಯಿಗಳು ಒಂದು ಕಡೆ ಸೇರಬೇಕು ಅಂತಕ್ಕಂಥದ್ದು ಅವರ ಸಂಕಲ್ಪದೊಂದಿಗೆ 1988ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಶರಣಮೇಳ ನಂತರ ಅವರ ತರುವಾಯ 1996ರಲ್ಲಿ ಲಿಂಗೈಕ್ಯರಾಗಿದ್ದರು. ಅದ ನಂತರ ಅವರ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಮಾದೇವರು ಕೂಡ ಇಲ್ಲಿವರೆಗೆ ಅವರು ಮುನ್ನಡೆಸಿಕೊಂಡು 2019ರವರೆಗೆ ಅವರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈಗ ಇರ್ತಕ್ಕಂಥ ತೃತೀಯ ಬಸವ ಧರ್ಮ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಜಗದ್ಗುರು ಗಂಗಾ ಮಾತಾಜಿಯವರ ನೇತೃತ್ವದಲ್ಲಿ ಶರಣಮೇಳವನ್ನು ಜರುಗ್ತಾ ಇದೆ. ಈ ಶರಣಮೇಳದಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ, ನೆರೆಯ ಮಹಾರಾಷ್ಟ್ರ ಮತ್ತು ಆಂಧ್ರ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಿಂದ ಲಕ್ಷಾಂತರ ಜನ ಈ ಒಂದು ಶರಣಮೇಳದಲ್ಲಿ ಭಾಗಿಯಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದೆ. ಭಾಳ ಅಭೂತಪೂರ್ವವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಎಲ್ಲ ಧರ್ಮ ಏನು ಗುರುಗಳ ಎಲ್ಲಿ ಲಿಂಗೈಕ್ಯರಾಗಿರ್ತಾರೆ ಅದನ್ನು ಧರ್ಮಕ್ಷೇತ್ರ ಅಂಥೇಳಿ ಗುರುತಿಸಿದ್ದಾರೆ. ಉದಾಹರಣೆಗಾಗಿ ಮೊಹಮ್ಮದ್ ಪೈಗಂಬರವ್ರ ಮಕ್ಕ, ಗುರುನಾನಕರದು ಯಾವುದಿದು ಅಮೃತ್ಸರ, ಯೇಸು ಕ್ರಿಸ್ತನ್ ಜೆರುಸಲೇಮ್, ಈ ರೀತಿ ಏನಪ್ಪ ಅಂದರೆ ಲಿಂಗಾಯತ ಧರ್ಮೀಯರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಗುರು ಬಸವಣ್ಣನವರ ವಿದ್ಯಾಭೂಮಿ ಮತ್ತು ಅವರಿಗೆ ಜ್ಞಾನೋದಯ ಆಗಿರ್ತಕ್ಕಂಥದ್ದು ಅದೇ ಕ್ಷೇತ್ರದಲ್ಲಿ ತಪೋಭೂಮಿ ಮತ್ತು ಕೊನೆಗೆ ಐಕ್ಯ ಸ್ಥಾನವಾಗಿರ್ತಕ್ಕಂಥ ಕೂಡಲ ಸಂಗಮ ಇದು ಲಿಂಗಾಯತ ಧರ್ಮೀಯರ ಬಸವ ಧರ್ಮೀಯರ ಕ್ಷೇತ್ರ ಅಂತ ಗುರುತಿಸಿ ಅಲ್ಲಿ ಶರಣಮೇಳವನ್ನು ಪ್ರಾರಂಭ ಆಗಿ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ. ಈ ಒಂದು ಶರಣಮೇಳ ಮೊದಲನೇ ದಿವಸ ರಾಷ್ಟ್ರೀಯ ಬಸವದಳ, ಕರ್ನಾಟಕದಲ್ಲಿ ಬಸವಪರ ಸಂಘಟನೆಗಳೇ ಅತ್ಯಂತ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ರಾಷ್ಟ್ರೀಯ ಬಸವ ಸಂಘಟನೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ದೆಹಲಿ, ಇಡೀ ಭಾರತ ದೇಶದಲ್ಲಿ ಈ ಒಂದು ನಮ್ಮ ರಾಷ್ಟ್ರೀಯ ಬಸವ ಸಂಘಟನೆ ಹೊಂದ್ಕೊಂಡಿದೆ. ಇದಕ್ಕೆ ಜೊತೆಗೆ ಬಸವ ಧರ್ಮಪೀಠ ರಾಷ್ಟ್ರೀಯ ಬಸವ ಸಂಯೋಗದಲ್ಲಿ ಈ ಒಂದು ಶರಣಮೇಳವನ್ನು ಜರುಗ್ತಾ ಇದೆ. ಮೊದಲನೇದಾಗಿ 12ನೇ ತಾರೀಕು ಬೆಳಗ್ಗೆ 35ನೇ ರಾಷ್ಟ್ರೀಯ ಬಸವದಳ ಸಮಾವೇಶವನ್ನು ಜರುಗ್ತಾ ಇದೆ. ಈ ಒಂದು ಸಮಾವೇಶದ ಅಧಿವೇಶನದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಂಗಾ ಮಾತಾಜಿಯವರು ವಹಿಸಲಿದ್ದಾರೆ. ಅದರಲ್ಲಿ ಜಗದ್ಗುರು ಮಾತೆ ಜ್ಞಾನೇಶ್ವರಿ, ಜಗದ್ಗುರು ಮಾತೆ ದಾನೇಶ್ವರಿ ಮತ್ತು ಪ್ರಭುಲಿಂಗ ಸ್ವಾಮಿ, ಪ್ರಭುದೇವ ಸ್ವಾಮಿ ಮತ್ತೆಲ್ಲ ಏನಪ್ಪ ಅಂದರೆ ನಮ್ಮ ಇದರ ಉದ್ಘಾಟನೆಯನ್ನು ಶರಣ ಸಂಗಪ್ಪ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆಯವರು ಈ ಒಂದು 35ನೇ ರಾಷ್ಟ್ರೀಯ ಬಸವ ಅಧಿವೇಶನದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ ಏನಪ್ಪ ಅಂದರೆ ರಾಷ್ಟ್ರೀಯ ಬಸವ ಪದಾಧಿಕಾರಿಗಳು ಈ ಒಂದು ರಾಷ್ಟ್ರೀಯ ಬಸವ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಈ ಬಸವಪರ ಸಂಘಟನೆಗಳ ಬಸವ ತತ್ವವನ್ನು ಶರಣ ಸಂಗಮವನ್ನು ಬರ್ತಕ್ಕಂಥ ಎಲ್ಲ ಏನಪ್ಪ ಅಂದರೆ ಆ ವಿಷಯವನ್ನು ಚರ್ಚೆ ಮಾಡಿ ಸಂಘಟನೆ ಬಗ್ಗೆ ಅವತ್ತಿನ ದಿವಸ ಅಧಿವೇಶನದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಮಾಜದಲ್ಲಿ ವಿವಿಧ ರಂಗದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ಶರಣರತ್ನ ಪ್ರಶಸ್ತಿ
ಅದರಲ್ಲಿ ವಿಶೇಷವಾಗಿ ದಾಸೋಹ ಸೇವೆಯಲ್ಲಿ ಮಾಡಿರ್ತಕ್ಕಂಥವ್ರಿಗೆ ದಾಸೋಹ ರತ್ನವನ್ನು ಶರಣ ನಾಗಮ್ಮ ಷಡಕ್ಷರಿ ಮೈಸೂರು ಇವರಿಗೆ ದಾಸೋಹ ರತ್ನ, ಇನ್ನು ಸೇವಾ ರತ್ನ ಶರಣ ಬೇಕರಿ ಶಿವಣ್ಣ ರಾಷ್ಟ್ರೀಯ ದಳ ವಿಜಯಪುರ, ಶರಣ ಸೇವಾ ರತ್ನ ಗಂಗಣ್ಣ ಭಾಗ್ಯವಾಡಿ ಕೂಡಲ ಸಂಗಮ, ಶರಣ ಕೃಷಿ ರತ್ನ ಶರಣ ರಾಚಪ್ಪ ರಾಜಮನಿ ಹುನಗುಂದ್, ಇವರೆಲ್ಲರಿಗೆ ಏನಪ್ಪ ಅಂದರೆ ಈ ಶರಣ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಇನ್ನು ಇದಲ್ಲದೆ ವಿಶೇಷವಾಗಿರ್ತಕ್ಕಂಥ ಸತ್ಕಾರವನ್ನು ನಮ್ಮ ಬಸವ ಧರ್ಮಪೀಠದ ಸಂಸ್ಥೆಗೆ ಯಾರು ಸಕ್ರಿಯವಾಗಿ ತೊಡಗಿಸಿಕೊಂಡು ಹೆಚ್ಚಿನ ಒಂದು ಸೇವೆಯನ್ನು ಮಾಡಿರ್ತಾರೆ ಅವರಿಗೂ ಕೂಡ ಏನಪ್ಪ ಅಂದರೆ ವಿಶೇಷವಾಗಿರ್ತಕ್ಕಂಥ ಸತ್ಕಾರವನ್ನು ಜರುಗ್ತಾ ಇದೆ. ಮತ್ತು ಇದೇ ವೇದಿಕೆಯಲ್ಲಿ ರೈತ ಸಾಮ್ರಾಜ್ಯ ಕಟ್ಟೋಣ ಬನ್ನಿ ಅಂತಕ್ಕಂಥ ಗ್ರಂಥವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದರ ಲೇಖಕರು ಕುಮಾರ್ ಶ್ರೀಶೈಲ್ ಸಿದ್ದಪ್ಪ ಆಳೂರು. ಯಾಕೆಂದರೆ ಇವತ್ತಿನ ಪರಿಸರದಲ್ಲಿ ರೈತರು ಸೇವೆ ಎಷ್ಟು ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆ ದಿಸೆಯಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥ ರೈತ ಸಾಮ್ರಾಜ್ಯ ಕಟ್ಟೋಣ ಬನ್ನಿ ಅಂತಕ್ಕಂಥ ಒಂದು ಗ್ರಂಥವನ್ನು ಅದೇ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇದೆ. ಜೊತೆಗೆ ಏನು ಶರಣಮೇಳ ಸಾಯಂಕಾಲ 6 ಗಂಟೆಗೆ ಶರಣಮೇಳದ 12ನೇ ತಾರೀಕಿನ 2ನೇ ಗೋಷ್ಠಿ ಮಠಾಧಿಪತಿಗಳ ಧರ್ಮಚಿಂತನ ಗೋಷ್ಠಿ. ಇದರಲ್ಲಿ ಸಾನ್ನಿಧ್ಯವನ್ನು ಮಾಜಿ ಡಾಕ್ಟರ್ ಮಾತೆ ಮಾದೇವರು ಮಾತೆ ಗಂಗಾದೇವರು ವಹಿಸ್ತಾ ಇದ್ದಾರೆ. ಪರಮ ಪೂಜ್ಯ ಗುರು ಮಹಂತ ಸ್ವಾಮಿಗಳು ಇಲ್ಕಲ್ ಮಠದ ಸ್ವಾಮಿಗಳು ಬರ್ತಾ ಇದ್ದಾರೆ. ಮತ್ತು 1002 ಜಗದ್ಗುರು ಬಸವರಾಜ ಪಟ್ಟಾಧಾರ್ಯ ಮಹಾಸ್ವಾಮಿಗಳು ಗುಳೇಗುಡ್ಡ ಇವರು ಭಾಗವಹಿಸ್ತಾ ಇದ್ದಾರೆ. ಪರಮ ಪೂಜ್ಯ ನಟರಾಜ ಸ್ವಾಮಿಗಳು ದಾವಣಗೆರೆ ಮೈಸೂರಿನವರು ಭಾಗವಹಿಸ್ತಾ ಇದ್ದಾರೆ. ಇನ್ನು ಚಾಮರಾಜನಗರದ ಶಿವಲಿಂಗೇಶ್ವರ ಸ್ವಾಮಿಗಳು, ಕೂಡಲ ಸಂಗಮದ ಮಹಾದೇಶ್ವರ ಸ್ವಾಮಿಗಳು, ಅನೇಕ ಏನಪ್ಪ ಅಂದರೆ ಇತ್ತೀಚೆಗೆ ತಮ್ಮೆಲ್ಲರಿಗೆ ಮಾಹಿತಿ ಇದೆ, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವನ್ನು ರಚನೆಯಾಗಿ ಕರ್ನಾಟಕ ಮತ್ತು ಎಲ್ಲ ಕಡೆಯಿಂದ ಸೇರಿ 350 ಜನ ಮಠಾಧೀಶರು ಒಂದು ಮಠಾಧಿಪತಿ ಒಕ್ಕೂಟ ಇದೆ. ಆ ಒಕ್ಕೂಟದ ಬಗ್ಗೆ ಕೂಡ ಚಿಂತನೆ ಮಾಡ್ತಕ್ಕಂಥ ಒಂದು ಮಠಾಧಿಪತಿಗಳ ಧರ್ಮ ಚಿಂತನೆ ಗೋಷ್ಠಿ ನಡೀತಾ ಇದೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅನುಭವ ಕೂಡ ಕಲ್ಯಾಣಾಶ್ರಮ ಮುದ್ಗಲ್ ಮಹಾಂತ ಸ್ವಾಮಿಗಳು ಅವರು ಏನಪ್ಪ ಅಂದರೆ ರಾಯಚೂರು ಇವರು ಕೂಡ ಏನಪ್ಪ ಅಂದರೆ ಅವತ್ತಿನ ಅನುಭವ ನೀಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಸತ್ಕಾರವನ್ನು ಎಚ್.ಎಂ. ಗಣೇಶ್ ಪ್ರಸಾದ್ ಶಾಸಕರು ಗುಂಡ್ಲುಪೇಟ್ ಚಾಮರಾಜನಗರ ಇವರನ್ನು ಸತ್ಕರಿಸಲಾಗುತ್ತದೆ. ಮಾಲ್ತೇಶ್ ಅಂಗೂರ್ ಮುಖ್ಯ ವರದಿಗಾರರು ಗೌರವ ದಿನಪತ್ರಿಕೆ ಹಾವೇರಿ ಇವರು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ಕೂಡ ಇಲ್ಲಿ ಸತ್ಕಾರವನ್ನು ಸಲ್ಲಿಸ್ತಾ ಇದೆ. ಈ ಸಂದರ್ಭದಲ್ಲಿ ಶರಣರತ್ನ ಪ್ರಶಸ್ತಿ ಕೂಡ ಪ್ರದಾನ ಬಸವರತ್ನ ಶರಣ ಎ.ಎಚ್. ಹುಚ್ಚಪ್ಪ ಮಾಸ್ಟರ್ ಬಸವತತ್ವ ಪ್ರಚಾರಕರು ದಾವಣಗೆರೆ ಇವರನ್ನು ಬಸವರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಇನ್ನು ಶರಣರತ್ನ ಶರಣ ನಾಗಮಲ್ಲಪ್ಪ ನೇನೆಕಟ್ಟೆ ಗುಂಡ್ಲುಪೇಟ್ ಚಾಮರಾಜನಗರ ಇವರನ್ನು ಕೂಡ ಸತ್ಕರಿಸಲಾಗುತ್ತದೆ. ಅದೇ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಚನ್ನಮಲ್ಲೇಶ್ವರ ಲೇಖಕರು ಎಚ್.ಜಿ. ಹಂಪಣ್ಣ ಈ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಇದರಲ್ಲಿ ಅನೇಕ ಹಿರಿಯರು ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾಗಿರ್ತಕ್ಕಂಥ ಗರ್ಭಸಪ್ಪ ಕೋರಿ ಶೆಟ್ಟರವರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ. ಮತ್ತು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು 13ನೇ ತಾರೀಕು ಮಂಗಳವಾರ ಬೆಳಗ್ಗೆ 10:30 ಗಂಟೆಗೆ ಈ 39ನೇ ಶರಣಮೇಳದ ಉದ್ಘಾಟನೆಯನ್ನು ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ